ಪಾಕಿಸ್ತಾನದಲ್ಲೊಂದು ಹಿಂದೂ ಬುಡಕಟ್ಟು. ಪಾಕ್ ಪಾಲಿಗೆ ಕಾಫಿರಸ್ತಾನ್ ಯಾಕಾಯಿತು ಈ ಜಾಗ? ಹಿಂದೂಕುಷ್ ಪರ್ವತದಲ್ಲಿದೆ ಕಲಾಶ್ ರಹಸ್ಯ. ಪಾಕಿಸ್ತಾನದ ವಾಯುವ್ಯ ಭಾಗ ಅಫ್ಘಾನಿಸ್ತಾನದ ಗಡಿಯ ಸನಿಹದಲ್ಲಿರುವ ಹಿಂದೂಕುಷ್ ಪರ್ವತ ಶ್ರೇಣಿಗಳ ನಡುವೆ ಒಂದು ವಿಶಿಷ್ಟ ಜಗತ್ತಿದೆ. ಇಲ್ಲಿ ಅಜಾನಿನ ಸದ್ದು ಕೇಳಿಸುವುದಿಲ್ಲ, ಮಸೀದಿಯ ಮಿನಾರ್ಗಳಿಲ್ಲ, ಇಲ್ಲಿನ ಮಹಿಳೆಯರು ಬುರ್ಖಾ ಧರಿಸುವುದಿಲ್ಲ, ತಮ್ಮ ಇಷ್ಟದಂತೆಯೇ ಬದುಕುತ್ತಾರೆ. ಇವರು ಯಾರು? ಇವರೇ ಕಲಾಶ್ ಬುಡಕಟ್ಟಿನವರು. ಯಾರು ಈ ಕಲಾಶ್ ಬುಡಕಟ್ಟಿನ ಜನ? ಕಲಾಶ್ ಅಂದರೆ ಕೇವಲ 7500 ಜನಸಂಖ್ಯೆ ಇರುವ ಒಂದು ಪುಟ್ಟ ಸಮುದಾಯ. ಇವರು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಚಿತ್ರಾಲ್ ಜಿಲ್ಲೆಯ 3 ಕಣಿವೆಗಳಲ್ಲಿ ವಾಸಿಸುತ್ತಿದ್ದಾರೆ. ಇವರ ಭಾಷೆ ಕಲಾಶಾಮುದ್ರ. ಇಸ್ಲಾಂ ಧರ್ಮವನ್ನು ಪಾಲಿಸದ ಇವರು ಪ್ರಕೃತಿಯನ್ನು ಹಾಗೂ ತಮ್ಮದೇ ಆದ ದೇವರುಗಳನ್ನು ನಂಬುತ್ತಾರೆ. ಇವರ ಆಚಾರ ವಿಚಾರಗಳೆಲ್ಲ ಸನಾತನದ ಆಚರಣೆಗೆ ಹೋಲುತ್ತವೆ. ಅಷ್ಟೇ ಅಲ್ಲದೆ ಹಲವು ತಜ್ಞರ ಪ್ರಕಾರ ಇದು ಸನಾತನ ಹಿಂದೂ ಧರ್ಮದ ಒಂದು ಪ್ರಾಚೀನ ಶಾಖೆಯಾಗಿದೆ. ಇದನ್ನು ಕಾಫಿರಸ್ತಾನ್ ಅಂತ ಪಾಕಿಸ್ತಾನಿಗಳು ಕರೀತಾರೆ. ಕಲಾಶ್ ಜನರ ಮೂಲದ ಬಗ್ಗೆ ಅನೇಕ ಕಥೆಗಳಿವೆ. ಇವರು ಸಿಕಂದರ್ ಮಹಾಶಯ ಅಂದರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಸೈನ್ಯದವರ ವಂಶಸ್ಥರು ಎಂಬ ನಂಬಿಕೆ ಬಲವಾಗಿದೆ. ಇವರ ಬಣ್ಣ, ನೀಲಿ ಹಸಿರು ಕಣ್ಣುಗಳು ಮತ್ತು ಕೆಲವರಲ್ಲಿ ಕಾಣುವ ತಿಳಿ ಬಣ್ಣದ ಕೂದಲು ಈ ನಂಬಿಕೆಗೆ ಪುಷ್ಟಿ ನೀಡುತ್ತವೆ. ಆದರೆ ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ಇದಕ್ಕೆ ಇನ್ನೂ ಸ್ಪಷ್ಟವಾದ ಪುರಾವೆಗಳನ್ನು ಕಂಡುಕೊಂಡಿಲ್ಲ. ಸನಾತನದಂತೆ ವಸಂತಗಳಲ್ಲಿ ನಂಬಿಕೆ. ಈ ಕಲಾಶ್ ಬುಡಕಟ್ಟು ಜನಾಂಗದಲ್ಲಿ 3 ಹಬ್ಬಗಳನ್ನು ದೊಡ್ಡದಾಗಿ ಆಚರಿಸುತ್ತಾರೆ. ಜೋಶಿ ಹಬ್ಬ, ಇದನ್ನು ವಸಂತಕಾಲದ ಸ್ವಾಗತದ ಸಂದರ್ಭದಲ್ಲಿ ಆಚರಿಸುತ್ತಾರೆ. ಉಚೌ ಹಬ್ಬವನ್ನು ಉತ್ತಮ ಫಸಲಿಗಾಗಿ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಆಚರಿಸುತ್ತಾರೆ. ಚೋಮೋಸ್ ಅನ್ನೋ ಮತ್ತೊಂದು ಹಬ್ಬ ಇದೆ. ಇದು ಅತಿದೊಡ್ಡ ಹಬ್ಬ, ಶುದ್ಧೀಕರಣ ಮತ್ತು ದೇವರಿಗೆ ಗೌರವ ಸಲ್ಲಿಸುವ ಸಮಯ. ಇವರ ಆಚರಣೆಗಳು ಸನಾತನದ ಯುಗಾದಿ ಸೇರಿ ಹಲವು ಹಬ್ಬಗಳನ್ನು ಹೋಲುವ ರೀತಿಯೇ ಇವೆ. ಇಸ್ಲಾಂ ದೇಶದಲ್ಲಿದ್ದರೂ ಮಹಿಳಾ ಸ್ವಾತಂತ್ರ್ಯಕ್ಕೇನೂ ಕಡಿಮೆ ಇಲ್ಲ. ಈ ಸಮುದಾಯದ ಅತ್ಯಂತ ಆಕರ್ಷಕ ವಿಷಯವೆಂದರೆ ಅಲ್ಲಿನ ಮಹಿಳೆಯರಿಗೆ ಸಿಕ್ಕಿರುವ ಸ್ವಾತಂತ್ರ್ಯ. ಅವರಿಗೆ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಇದೆ. ಒಂದು ವೇಳೆ ಮದುವೆ ಇಷ್ಟವಾಗದಿದ್ದರೆ ಅದನ್ನು ಮುರಿದು ಹೊಸ ಜೀವನವನ್ನು ಪ್ರಾರಂಭಿಸುವ ಸ್ವಾತಂತ್ರ್ಯವೂ ಅವರಿಗಿದೆ. ಇದು ಸಂಪೂರ್ಣ ಇಸ್ಲಾಂ ಧರ್ಮದ ವಿರುದ್ಧ ಆಚರಣೆ ಎನ್ನಲಾಗಿದೆ. ಬಾಲ್ಯ ವಿವಾಹವೇ ಮುಖ್ಯ ತೊಡಕು. ಎಲ್ಲಾ ಸ್ವಾತಂತ್ರ್ಯಗಳ ನಡುವೆಯೂ ಕಲಾಶ್ ಸಮುದಾಯ ಹಲವು ಸವಾಲುಗಳನ್ನು ಎದುರಿಸುತ್ತಿದೆ. ಆಸ್ತಿ ಹಕ್ಕುಗಳಲ್ಲಿ ಮಹಿಳೆಯರು ಹಿಂದುಳಿದಿದ್ದಾರೆ. ಅಲ್ಲದೆ ಅವರ ಭೂಮಿ ಒತ್ತವರಿ, ಧಾರ್ಮಿಕ ಒತ್ತಡ ಮತ್ತು ಬಾಲ್ಯ ವಿವಾಹದಂತಹ ಸಮಸ್ಯೆಗಳು ಇಂದಿಗೂ ಇವರ ಅಸ್ತಿತ್ವಕ್ಕೆ ಬೆದರಿಕೆಯಾಗಿವೆ. ಒಟ್ಟಾರೆಯಾಗಿ ಕಲಾಶ್ ಸಮುದಾಯದ ಕಥೆ ಕೇವಲ ಒಂದು ಸಮುದಾಯದ ಕಥೆಯಲ್ಲ. ಇದು ಬಹುಸಂಖ್ಯಾತರ ನಡುವೆ ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಒಂದು ಸಂಸ್ಕೃತಿಯ ಸಂಘರ್ಷದ ಕಥೆಯಾಗಿದೆ.